ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಣ್ಣ, ಏನು ನೋಡ್ತಿದ್ಯಾ? ಅಲ್ಲಿ ಏನಣ್ಣ ಇದು? ಅಮೂಲ್ಯನ ನೋಡಿಕೊಂಡು ನಿಂತಿದ್ದೀರಿ ಅಂತಾರೆ ಚಂದ್ರಕಾಂತ್. ಹೌದು ಚಂದ್ರು ಅಂತಾರೆ ಸೂರ್ಯಕಾಂತ್. ಅವಳ ಎದುರುಗಡೆ ಬಂದರೂ ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ಲ ನೀನು, ಈಗ ನೋಡ್ತಿದ್ಯಾ? ಓ, ಮಗಳ ಮೇಲೆ ಕೋಪ ಕಡಿಮೆ ಆಗಿಬಿಡ್ತಾ ಅಂತಾರೆ ಚಂದ್ರಕಾಂತ್. ಕೋಪ ಬೇಕಾದಷ್ಟಿದೆ ಚಂದ್ರು, ಆದರೆ ಈ ಅಪ್ಪ ಅನ್ನೋ ಸ್ಥಾನ ಇದೆಯಲ್ಲ, ಇದು ಮನುಷ್ಯನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಏನು ಮಾಡೋದು? ಎಷ್ಟೇ ಆದರೂ ಅಪ್ಪ ಅಪ್ಪನೇ. ಈ ಅಪ್ಪ ಅನ್ನೋ ಮನಸ್ಸಿಗೆ ಕೋಪ ತಾಪ ಯಾವುದೂ ತಟ್ಟೋದಿಲ್ಲ ಚಂದ್ರು. ಇದಕ್ಕೆ ಗೊತ್ತಿರೋರು ಮಗಳು ಅನ್ನೋ ಮಮಕಾರ ಮಾತ್ರ ಅಂತಾರೆ ಸೂರ್ಯಕಾಂತ್. ಸರಿ ಅಣ್ಣ, ನೀನು ಮುಂದುವರಿಸು, ನನಗೆ ಬೇರೆ ಕೆಲಸ ಇದೆ ಅಂತ ಚಂದ್ರಕಾಂತ್ ಹೋಗ್ತಾರೆ. ಈಚೆ ಮೀನಾ, ಅಮ್ಮೋ ಈ ಸೀರೆ ಚೆನ್ನಾಗಿದೆಯಾ? ಕೇಶವ ನನಗೆ ಕೊಡಿಸಿದ್ದು ಕಣೆ. ಇವತ್ತು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತೀವಲ್ವಾ, ಅದಕ್ಕೆ ಇದನ್ನು ಉಟ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಾಳೆ ಮೀನಾ. ನಿಮ್ಮನ್ನು ಮಾತ್ರ ವರ್ಕೌಟ್ ಮಾಡ್ಕೊಂಡಿದ್ರಿ, ನನ್ನನ್ನು ಮಾತ್ರ ಬಿಟ್ರಿ. ಏನಾದರೂ ಐಡಿಯಾ ಕೊಡಿ ಅಕ್ಕ ಅಂತಾಳೆ ಅಮೂಲ್ಯ. ಅಮ್ಮೋ, ಒಂದು ಐಡಿಯಾ ಕಣೆ. ನೀನು ಇದೇ ಥರ ಸೀರೆ ಉಟ್ಕೊಂಡು ವಲ್ಲಭನ ಮುಂದೆ ಓಡಾಡು, ಆಗ ಅವನು ನಿನ್ನ ರಂಬೆ, ಊರ್ವಶಿ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೊಗಳ್ತಾನೆ ಅಂತಾಳೆ ಮೀನಾ. ನಾನು ಸೀರೆ ಉಟ್ಕೊಂಡು ಹಿಂಗೆ ಅವನ ಮುಂದೆ ಓಡಾಡಿದರೆ ಕೋಳಿ ಮೊಟ್ಟೆ ಕುಳ್ಳಿ ಎಕ್ಸೆಟ್ರಾ ಅಂತ ಬೈತಾನೆ ಅಂತಾಳೆ ಅಮೂಲ್ಯ. ಹಾಗಾದರೆ ಒಂದು ಕೆಲಸ ಮಾಡು, ವಲ್ಲಭಂಗೆ ಇಷ್ಟ ಆಗಿರೋ ಅಡುಗೆ ಮಾಡಿಕೊಟ್ಬಿಡು ಅಂತಾಳೆ ಮೀನಾ. ಅಕ್ಕ, ಆ ಪ್ಲ್ಯಾನ್ ಆಲ್ರೆಡಿ ಹೊಗೆ ಆಗಿಬಿಟ್ಟಿದೆ, ಹೊಸದಾಗಿ ಏನಾದರೂ ಹೇಳಿ ಅಂತಾಳೆ ಅಮೂಲ್ಯ. ವಲ್ಲಭಂಗೆ ಬಟ್ಟೆ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಹೊಸ ಶರ್ಟ್ ಗಿಫ್ಟ್ ಮಾಡು ಅಂತಾಳೆ ಮೀನಾ. ಅಕ್ಕ, ಆಲ್ರೆಡಿ ಅವನಿಗೆ ಶರ್ಟ್ ಕೊಟ್ಟಾಯಿತು, ಈಗ ಮತ್ತೆ ಕೊಡಿಸಿದ್ರೆ ಇದಕ್ಕೆಲ್ಲ ಯಾಕೆ ದುಡ್ಡು ಖರ್ಚು ಮಾಡ್ತೀಯ ಅಂತ ಬೈತಾನೆ ಅಂತಾಳೆ ಅಮೂಲ್ಯ. ಅಮ್ಮೋ, ವಲ್ಲವನ್ ಬೈಕ್ ಕಳೆದೋಗಿದೆಯಲ್ಲ, ನೀನು ಅವನಿಗೆ ಬೈಕ್ ಗಿಫ್ಟ್ ಮಾಡಿಬಿಡು ಅಂತಾಳೆ ಮೀನಾ. ವಾವ್ ಅಕ್ಕ, ಎಂಥ ಡಬ್ಬ ಐಡಿಯಾ ಕೊಡ್ತೀರಾ ಅಂದರೆ, ನಾನೇ ಇಲ್ಲಿ ಬೇಡ್ಕೊಂಡು ತಿಂತಿದ್ದೀನಿ, ನಾನು ಅವನಿಗೆ ಹೋಗಿ ಬೈಕ್ ಕೊಡಿಸಿ ಬೇರೆ ಐಡಿಯಾ ಹೇಳಿ ಅಂತಾಳೆ ಅಮೂಲ್ಯ. ಏನಮ್ಮ ನೀನು, ಏನು ಐಡಿಯಾ ಕೊಟ್ಟರು ಅದು ಬೇಡ ಇದು ಬೇಡ ಅಂತಿದ್ಯಾ? ಇದೇ ಥರ ಆದರೆ ವಲ್ಲಭ ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ ಅಂತಾಳೆ ಮೀನಾ. ಆಗ ಅಮೂಲ್ಯ ಹೇಳ್ತಾಳೆ, ಅಯ್ಯೋ ಅಮ್ಮ, ನಾನು ತಮಾಷೆ ಮಾಡಿದ್ದು ಕಣೆ, ಬೇಜಾರಾಯ್ತಾ ಅಂತಾಳೆ ಮೀನಾ. ಬೇಜಾರಲ್ಲ ಅಕ್ಕ, ವಲ್ಲಭ ಈಗ ಆಡ್ತಿರೋದನ್ನು ನೋಡಿದರೆ ಅವನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅನಿಸ್ತು, ಅದಕ್ಕೆ ಭಯ ಆಗ್ತಿದೆ. ಅವ್ನು ನನ್ನ ಜೊತೆ ಮೊದಲಿನ ಥರ ಇರಬೇಕು ಅಕ್ಕ ಅಂತಾಳೆ ಅಮೂಲ್ಯ. ಅಲ್ಲ ಅಮ್ಮು, ವಲ್ಲಭನ ಮೇಲೆ ಪ್ರೀತಿ ಇದೆಯಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತೀಯ, ಆದರೆ ಅವ್ನು ಮಾತಾಡ್ಸಲ್ಲ ಅಂತ ಇಷ್ಟೊಂದು ಅಳ್ತೀಯ ಅಮ್ಮು. ಒಂದು ಸಲ ನಿನ್ನ ಮನಸ್ಸನ್ನು ಕೇಳು, ವಲ್ಲಭನ ಮೇಲೆ ಪ್ರೀತಿ ಇದೆಯಾ ಅಂತ ಪ್ರಶ್ನೆ ಮಾಡು, ಆಗ ಏನು ಉತ್ತರ ಕೊಡುತ್ತೆ ಅಂತ ನೋಡೆ ಅಂತಾಳೆ ಮೀನಾ. ಅಕ್ಕ, ನನ್ನ ವಲ್ಲಭನ ಸಂಬಂಧ ಈ ಪ್ರೀತಿ ಸ್ನೇಹ ಎಲ್ಲದಕ್ಕೂ ಮೀರಿದ್ದು ಅಕ್ಕ. ಮನುಷ್ಯರ ಮಧ್ಯೆ ಪ್ರೀತಿ ಆಗುತ್ತೆ, ಏನೋ ಆಗಿ ದೂರನೂ ಆಗ್ತಾರೆ. ಒಬ್ಬರು ಅವರನ್ನು ನೆನೆಸ್ಕೊಂಡು 4 ದಿನ ಅಳ್ತಾರೆ, ಕೊರಗ್ತಾರೆ, ಆಮೇಲೆ ಮೂವ್ ಆನ್ ಆಗ್ತಾರೆ. ಆದರೆ ನಾನು ವಲ್ಲಭನ ಮನುಷ್ಯರ ಥರ ನೋಡ್ತಾನೆ ಇಲ್ಲ ಅಕ್ಕ. ಅವ್ನು ನನ್ನ ಪಾಲಿಗೆ ದೇವ್ರಕ್ಕ, ಅವ್ನು ನನಗೆ ಹೊಸ ಜೀವನ ಕೊಟ್ಟಿರೋ ದೇವರು ಅಕ್ಕ. ಅವನ ಮೇಲೆ ನನಗಿರೋದು ಭಕ್ತಿ ಅಕ್ಕ. ಹೌದಕ್ಕ, ನಾನು ಅವನ ಮೇಲೆ ರೇಗಾಡ್ತೀನಿ, ಬೈಕೋತೀನಿ, ಕಾಲ ಕೆದ್ರುಕೊಂಡು ಜಗಳನೂ ಆಡ್ತೀನಿ. ಆದರೆ ಇದೆಲ್ಲ ಆಕಾಶದಲ್ಲಿರೋ ಮೋಡದ ಥರ, ಮೋಡ ಹೀಗೆ ಬಂದು ಹಾಗೆ ಹೋಗುತ್ತೆ, ಆದರೆ ಅವನು ಆಕಾಶದ ಥರ ಅಕ್ಕ, ಯಾವಾಗಲೂ ಎತ್ತರದಲ್ಲೇ ಇರ್ತಾನೆ. ನಾವು ಯಾರ ಜೊತೆ ಮಾತು ಬಿಟ್ಟರು ಅಥವಾ ಎಲ್ಲರೂ ನಮ್ಮ ಜೊತೆ ಮಾತು ಬಿಟ್ಟರು ನಾವು ಆ ದೇವ್ರ ಜೊತೆ ಮಾತಾಡ್ತಾನೆ ಇರ್ತೀವಿ. ಆದರೆ ನನಗೆ ಹೇಗಾಗಿದೆ ಅಂದರೆ, ಈಗ ನನ್ನ ದೇವರು ನನ್ನ ಜೊತೆ ಮಾತಾಡ್ತಿಲ್ಲ, ಅವರು ನನ್ನ ಮಾತನ್ನು ಕೇಳಿಸ್ಕೋತಿಲ್ಲ ಅಕ್ಕ. ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾಳೆ ಅಮೂಲ್ಯ. ಅಮ್ಮು, ಭಕ್ತಿ ಅಂತೀಯ, ಆಕಾಶ ದೇವರು ಅಂತೀಯ, ಆದರೆ ಪ್ರೀತಿ ಇದೆ ಅನ್ನೋದನ್ನು ಮಾತ್ರ ಒಪ್ಕೊಳ್ಳಲ್ಲ ಅಲ್ವಾ? ಆಕಾಶದಂಥ ಆಕಾಶಕ್ಕೂ ಬೆಳಕು ಕೊಡೋದು ಸೂರ್ಯ ಅಮ್ಮು. ಪ್ರೀತಿನೇ ಬೆಳಕು, ಪ್ರೀತಿನೇ ಸೂರ್ಯ. ವಲ್ಲಭ ದೇವರಾದರೆ ನೀನು ಅವನ ಮೇಲೆ ಇಟ್ಟಿರೋ ಭಕ್ತಿ ಆಕಾಶ, ಆದರೆ ಆಕಾಶನ ಬೆಳಗೋದು ಪ್ರೀತಿ ಅನ್ನೋ ಸೂರ್ಯ ಅಮ್ಮು. ಇದರಲ್ಲಿ ಸತ್ಯ ಏನು ಗೊತ್ತಾ? ನಿನ್ನ ಜೀವನದಲ್ಲಿ ಸೂರ್ಯೋದಯ ಆಗೋಗಿದೆ, ಆದರೆ ಅದು ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂತಾಳೆ ಮೀನಾ. ಏನೇನೋ ಹೇಳ್ತೀರಾ ನೀವು ಅಂತಾಳೆ ಅಮೂಲ್ಯ. ನಾನು ಹೇಳೋಕೆ ಬರ್ತಿರೋದು, ನಿನ್ನ ವಲ್ಲಭನ ಮಧ್ಯೆ ಸಮಥಿಂಗ್ ಶುರು ಆಗ್ತಿದೆ ಅಂತಾಳೆ ಮೀನಾ. ನಥಿಂಗ್ ಶುರುವಾಗ್ತಿದೆ ಅಂತಾಳೆ ಅಮೂಲ್ಯ. ಸಮಥಿಂಗ್ ಅಂತಾಳೆ ಮೀನಾ. ನಥಿಂಗ್ ಅಂತಾಳೆ ಮೀನಾ. ಹೀಗೆ ಇಬ್ಬರು 2-3 ಸಲ ಹೇಳ್ತಾರೆ. ಆಗ ಮೀನಾ ನಥಿಂಗ್ ಅಂತಾಳೆ. ಆಗ ಅಮೂಲ್ಯ ಸಮಥಿಂಗ್ ಅಂತಾಳೆ. ಒಪ್ಕೊಂಡಲ್ಲ ಅಮ್ಮು ಅಂತಾಳೆ ಮೀನಾ. ಅಕ್ಕ, ಚಿಕ್ಕ ಮಗು ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿಮಗೆ? ನಿಮ್ಮ ಜೊತೆ ಸೇರಲ್ಲ ನಾನು, ನಮ್ಮ ಮಾಮೆ ಬೈತಾರೆ ಅಂತ ಅಮೂಲ್ಯ ಹೋಗ್ತಾಳೆ. ಮಗುನಾ ಅಂತಾಳೆ ಮೀನಾ. ಈಚೆ ನಂದನ್, ಆಯ್ತಮ್ಮ ಬೇಗ ಮಾಡು, ಮದುವೆ ರಿಜಿಸ್ಟ್ರೇಷನ್ಗೆ ಹೋಗಬೇಕು ಅಂತ ರಕ್ಷಾಗೆ ಹೇಳ್ತಾರೆ. ಬಿಳಿ ಬಾವ, ನೀವು ನನಗೆ ವಿಷಯನೇ ಹೇಳಿಲ್ಲ, ಅಷ್ಟು ಬೇಗ ಹುಡುಗಿ ನೋಡಿಬಿಟ್ರಾ? ಹುಡುಗಿನೇ ನೋಡಿಲ್ಲ, ರಿಜಿಸ್ಟ್ರೇಷನ್ ಅಂತೀರಾ? ಬಾವ ಯಾವಾಗ ನೋಡಿದ್ದು ಹುಡುಗಿನ ಅಂತಾನೆ ಸುಂದ್ರ. ಅದಕ್ಕೆ ಪ್ರಸಂಗಿ, ನಿನ್ನ ಮದುವೆ ಹುಚ್ಚು ಬಿಟ್ಟಿಲ್ವೇನೋ ಅಂತಾರೆ ನಂದನ್. ನೀವು ಮದುವೆ ಮಾಡಿದೆ ನನಗೆ ಹುಚ್ಚು ಬಿಡಲ್ಲ ಅಂತಾನೆ ಸುಂದ್ರ. ಗಿರಿಜಾ, ಮಾಧವ ಪ್ರಿಯಾ ರೆಡಿ ಆದ್ರಾ?
ಮಾಧವ ಅಂತ ಕರೀತಾರೆ ನಂದನ್. ಮಾಧವ ಪ್ರಿಯ ಬರ್ತಾರೆ. ಆಗ ಕೇಶವ ಬಂದು ಅಪ್ಪ ನಾವು ರೆಡಿ ಅಂತಾನೆ. ಏನು ನೀನು ಬರ್ತಿದ್ದೀನೋ ಅಂತಾರೆ ನಂದನ್. ಅಪ್ಪ ಇದೇನು ಹೀಗೆ ಕೇಳ್ತಿದ್ದೀರಾ? ನಮ್ಮ ಮನೇಲಿ ಏನೇ ಶುಭ ಕಾರ್ಯ ನಡೆದ್ರು ನಾವೆಲ್ಲ ಒಟ್ಟಿಗೆ ಸೇರಿ ಅಲ್ವಾ ಮಾಡೋದು ಅಂತಾನೆ ಕೇಶವ. ನೀನು ಸರಿ ಕಣೋ, ಮೀನಾ ಆಫೀಸು ಅಂತಾರೆ ನಂದನ್. ಮೀನಾ ಇಂಥ ಚಾನ್ಸ್ ಮಿಸ್ ಮಾಡ್ತಾಳ, ಅವಳು ಬರ್ತಿದ್ದಾಳೆ ಅಂತಾನೆ ಕೇಶವ. ಹ್ಞೂ ಮಾವ, ನಾನು ಆಫೀಸಿಗೆ ಅರ್ಧ ದಿನ ರಜೆ ಹಾಕಿದ್ದೀನಿ, ತಲೆನೋವು ಅಂತ ಮ್ಯಾನೇಜರ್ಗೆ ಸುಳ್ಳು ಹೇಳಿದ್ದೀನಿ, ಅದಕ್ಕೆ ನಾನು ಬರ್ತೀನಿ ಮಾವ ಅಂತಾಳೆ ಮೀನಾ. ಸರಿಯಮ್ಮ ಅಂತಾರೆ ನಂದನ್. ಬಾವ ನಾನು ಬರ್ತೀನಿ, ಅಂಗಡಿಗೆ ಹೋಗಿ ಕೆಲಸ ಮಾಡಿ ಅಂತ ಮಾತ್ರ ಹೇಳಿಬಿಡಿ, ನಾನು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಹಂಗೆ ನೇರವಾಗಿ ಅಂಗಡಿಗೆ ಹೋಗ್ತೀನಿ. ನಾಳೆ ನಾನು ಮದುವೆ ಆದರೆ ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಅನುಭವ ಬೇಕಲ್ವಾ, ನೋಡ್ಕೋತೀನಿ ಅಂತಾನೆ ಸುಂದರ. ಸರಿ ಅಂತಾರೆ ನಂದನ್. ಅಯ್ಯೋ ದೇವ್ರೆ, ಮೀನಾ ಅವ್ರು ಯಾಕೆ ಬರ್ತಿದ್ದಾರೆ? ಏನು ಇವರು ನನ್ನ ಮದುವೆ ನೋಡೇ ಇಲ್ವಾ ಅಂತ ಪ್ರಿಯ ಯೋಚನೆ ಮಾಡಿ, ಮೀನಾ ಅವರೇ ನೀವು ರಜಾ ಹಾಕ್ತಿದ್ದೀರಾ? ನನಗೊತ್ತು ಈ ಥರ ಎಲ್ಲ ರಜಾ ಹಾಕಿದರೆ ಮ್ಯಾನೇಜರ್ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸುಮ್ಮನೆ ನೀವು ತೊಂದರೆ ತಗೋಬೇಡಿ, ಇವತ್ತು ಮದುವೆ ಏನಲ್ವಲ್ಲ, ಬರೀ ರಿಜಿಸ್ಟ್ರೇಷನ್ ಅಷ್ಟೇ, ನೀವು ಬರಬೇಕು ಅಂತೇನು ಇಲ್ವಲ್ಲ ಅಂತಾಳೆ ಪ್ರಿಯಾ. ಅಯ್ಯೋ ಅದೇನು ತೊಂದರೆ ಇಲ್ಲ ಪ್ರಿಯಾಕ್ಕ, ನಾನು ಬರ್ತೀನಿ ಅಂತಾಳೆ ಮೀನಾ. ಬೇಡ ನೀವು ಬರಬೇಡಿ ಅಂತಾಳೆ ಪ್ರಿಯಾ. ಆಗ ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ಮದುವೆ ರಿಜಿಸ್ಟ್ರೇಷನ್ ಅಂದರೆ ಅದೊಂಥರ ಮದುವೆನೇ ಅಲ್ವಾ, ಎಷ್ಟು ಖುಷಿ ಇರುತ್ತೆ. ಮನೆಯವ್ರ ಜೊತೆ ನಾನು ಬರ್ತೀನಿ ಪ್ರಿಯಾಕ್ಕ, ಆಫೀಸನ್ನು ಮ್ಯಾನೇಜ್ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೋಬೇಡಿ ಅಂತಾಳೆ ಮೀನಾ. ಅಮ್ಮೋ ಮೀನಾ ಅವರೇ, ನೀವು ಮೂರನೇ ಅವರ ಹತ್ರ ಬಯಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ನಿಮ್ಮ ಮ್ಯಾನೇಜರ್ ಕೋಪಕ್ಕೆ ನೀವು ಯಾಕೆ ಬಲಿಯಾಗಬೇಕು ಹೇಳಿ ಅಂತಾಳೆ ಪ್ರಿಯಾ ಅಕ್ಕ, ಯಾಕೆ ನನಗೆ ಬರಬೇಡ ಅಂತ ಇಷ್ಟೊಂದು ಹೇಳ್ತಿದ್ದಾರೆ, ಏನೋ ವಿಷಯ ಇದೆ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಅಯ್ಯೋ ಪ್ರಿಯಾ, ಮೀನನು ಬರಲಿ ಬಿಡಮ್ಮ, ಇಬ್ಬರು ಒಟ್ಟಿಗೆ ಹೋಗಿ ಬರೋಣ. ಅಲ್ಲಿಂದ ಬಂದ ಮೇಲೆ ಹೇಗೂ ಪಾಯಸ ಮಾಡಿದ್ದಾನಲ್ಲ, ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡೋಣ, ಏನಂತೀರಾ ಅಂತಾರೆ ಗಿರಿಜಾ. ಸೂಪರ್ ಅಮ್ಮ, ನೀನು ಪಾಯಸ ತಣ್ಣಗಾಗೋಷ್ಟರಲ್ಲಿ ರಿಜಿಸ್ಟ್ರೇಷನ್ ಮುಗಿಸಿ ಬರೋಣ, ನಡೀರಿ ಹೋಗೋಣ ಅಂತಾನೆ ಕೇಶವ. ಅಯ್ಯೋ ಅತ್ತೆ, ಅದು ಹಾಗಲ್ಲ, ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಕೆಲಸದಲ್ಲಿದ್ದಾರೆ, ಅವರು ಮ್ಯಾನೇಜರ್ಗಳೆಲ್ಲ ತುಂಬ ಕೋಪಿಷ್ಟ್ರಂತೆ. ಮೀನಾ ಕಳಿಸಲ್ಲ ಹೇಳಿದ್ಲಲ್ವಾ ಮಾವ ಹನಿಮೂನಿಗೆ ಹೋಗಿ ಅಂದಾಗ ಅವ್ರ ಮ್ಯಾನೇಜರ್ ತುಂಬ ಕೋಪ ಮಾಡ್ಕೋತಾರೆ ಅಂತ. ಈಗೇನು ನನಗೂ ನನ್ನ ಯಜಮಾನ್ರಿಗೆ ಖುಷಿಯಾಗಲಿ ಅಂತ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಮ್ಯಾನೇಜರ್ ಹತ್ರ ಬೈಸ್ಕೊಂಡು ಅವರಿಗೆ ಬೇಜಾರಾದರೆ ಅದಕ್ಕೆ ಹೇಳ್ತಿದ್ದೀನಿ ಮೀನವ್ರೆ, ನೀವು ಬರೋಕ್ಕೆ ಹೋಗಬೇಡಿ, ನೀವು ಇಲ್ಲೇ ಇರಿ ಅಂತಾಳೆ ಪ್ರಿಯಾ. ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಬರಲ್ಲ ಬಿಡಿ ಅಂತ ನಗ್ತಾ, ಹಾಗೆ ಹೇಳ್ತೀನಿ ಅಂತ ಅಂದ್ಕೊಂಡ್ರ? ನೋವೇ ಚಾನ್ಸೇ ಇಲ್ಲ, ನಾನು ಬಂದೇ ಬರ್ತೀನಿ ಅಂತಾಳೆ ಮೀನಾ. ಗಿರಿಜಾ ಅಮೂಲ್ಯಂಗೂ ಆ ಕತ್ತೆ ಬಡವಂಗೂ ಬರೋಕ್ಕೆ ಹೇಳು ಅಂತಾರೆ ನಂದನ್. ಆಯಿತು ರೀ, ವಲ್ಲಭ ಸ್ನಾನಕ್ಕೆ ಹೋಗಿದ್ದಾನೆ, ಬಂದ ತಕ್ಷಣ ಹೇಳ್ತೀನಿ ಅಂತಾರೆ ಗಿರಿಜಾ. ಈಚೆ ರೂಮಲ್ಲಿ ಅಮೂಲ್ಯ, ಈ ಕಾಡು ಪಾಪ ಏನು ಮಾಡಿದ್ರು ನನ್ನ ಕ್ಷಮಿಸ್ತಿಲ್ವಲ್ಲ, ಅಡುಗೆ ಎಲ್ಲ ಮಾಡಿದೆ ಆದರೂ ಕ್ಷಮಿಸ್ತಿಲ್ಲ. ಹೌದು, ಅಡುಗೆನೋ ಡಬ್ಬ ಥರ ಇತ್ತು, ಆದರೆ ಎಫರ್ಟ್ಸ್ ಇತ್ತಲ್ಲ, ನಾನೇನಪ್ಪ ಎಫರ್ಟ್ ಹಾಕಿ ಅಡುಗೆ ಮಾಡಿದ್ದೆ, ಏನು ಮಾಡೋದು ಅಂತ ಬ್ಯಾಗ್ ತೊಗೊಂಡು ಓಪನ್ ಮಾಡಿ ಹಿಗ್ನ ಸತ್ತಿರೋ ವಾಸನೆ ಬರ್ತಿದ್ಯಲ್ಲ, ಏನಿದು ಅಂತ ಬ್ಯಾಗನ್ನು ಸ್ಮೆಲ್ ಮಾಡಿ, ಅಪ್ಪ ಎಷ್ಟು ಸ್ಮೆಲ್ ಬರ್ತಿದೆ, ಎಷ್ಟು ದಿನ ಆಗಿತ್ತು ಇದನ್ನು ತೊಳೆದೆ, ಇದನ್ನು ತೊಳೆದ್ರೆ ವಲ್ಲಭ ನನ್ನ ಕ್ಷಮಿಸ್ತಾನೆ, ಇದನ್ನು ನಾನು ಯಾಕೆ ಈಗ ತೊಳಿಬೇಕು, ಅವ್ನು ಬರಲಿ ಆಮೇಲೆ ತೊಳೆಯೋಣ. ಈ ಕೋತಿ ಏನು ಇನ್ನೂ ಬಂದಿಲ್ಲ ಅನ್ನುವಾಗ ವಲ್ಲಭ ರೂಮಿಗೆ ಬರ್ತಾನೆ. ಏಯ್, ನನ್ನ ಬ್ಯಾಗ್ಗೆ ಹಿಡ್ಕೊಂಡು ಏನು ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಏಯ್ ಕಾಡು ಪಾಪ, ಏನೋ ನಿನ್ನ ಬ್ಯಾಗ್ ಎಷ್ಟು ಗಲೀಜಾಗಿದೆ, ಅಲ್ಲ ಕೆಲಸನ ದೇವರು ಅಂತಾರೆ, ಅಂದರೆ ಈ ಬ್ಯಾಗು ದೇಗುಲನ ಹೇಗೆ ಇಟ್ಕೋಬೇಕು, ಪರಿಶುದ್ಧವಾಗಿ ಇಟ್ಕೋಬೇಕು, ಅಂಥದ್ರಲ್ಲಿ ಯಾರಾದರೂ ಇದನ್ನು ಗಬ್ಬಾಗಿರೋದನ್ನು ನೋಡಿದರೆ ಬೈತಾರೆ ಕಣೋ, ಅದಕ್ಕೆ ನನಗೆ ಸಹಿಸೋಕ್ಕಾಗಲ್ಲ, ಅದಕ್ಕೆ ಇದನ್ನು ಫುಲ್ ಕ್ಲೀನ್ ಮಾಡಿ ನಿನಗೆ ಕೊಡ್ತೀನಿ, ಓಕೆನಾ ಅಂತಾಳೆ ಅಮೂಲ್ಯ. ಏಯ್, ಏನು ಈ ಥರ ಚೇಂಜ್ ಓವರ್, ಯಾಕೆ ಇಷ್ಟು ಒಳ್ಳೆಯವ್ರ ಥರ ಡೌ ಹೊಡಿತಿದ್ಯಾ ನೋಡು, ನೀನು ಯಾವತ್ತೂ ನೀನಾಗಿರು, ಯಾವತ್ತೂ ಕಾಲು ಕೆದ್ದುಕೊಂಡು ನನ್ನ ಹತ್ರ ಜಗಳಕ್ಕೆ ಬರ್ತೀಯಲ್ಲ, ಆವಾಗಲೇ ನಿನ್ನ ಕರಿಬೇಕು ಅನಿಸುತ್ತೆ, ಅದು ಬಿಟ್ಟು ನೀನು ಈ ತರಹ ಒಳ್ಳೆಯವ್ರ ಥರ ಡೌ ಎಲ್ಲ ಮಾಡಿಬಿಟ್ರೆ ನಾನು ಯಾರಿಗೆ ತಾಳಿ ಕಟ್ಟಿದ್ನಪ್ಪ ಅಂತ ನನ್ನ ಮೇಲೆ ನನಗೆ ಡೌಟ್ ಆಗುತ್ತೆ. ಹೌದು ನಿಜ ಹೇಳು, ಇದನ್ನೆಲ್ಲ ಮಾಡೋದಕ್ಕೆ ಏನಾದರೂ ಅಜೆಂಡಾ ಇಟ್ಕೊಂಡಿದೆಯಾ ಏನು ಕತೆ ಅಂತಾನೆ ವಲ್ಲಭ. ಏನು ಅಜೆಂಡನೂ ಇಲ್ಲ, ನಾನು ನಿನಗೆ ಮನ್ಸಾರೆ ಹೆಲ್ಪ್ ಮಾಡ್ತಿದ್ದೀನಿ ಕಣೋ ಅಂತಾಳೆ ಅಮೂಲ್ಯ. ಅದೆಲ್ಲ ಏನು ಬೇಡ, ನನ್ನ ಬ್ಯಾಗ್ ಕೊಡು ಅಂತಾನೆ ವಲ್ಲಭ. ಇದು ಫಳಫಳ ಹೊಳಿಬೇಕು, ಅಲ್ಲಿವರೆಗೆ ನಾನು ಕೊಡಲ್ಲ ಅಂತಾಳೆ ಅಮೂಲ್ಯ. ಸುಮ್ಮನೆ ಕೊಡೆ, ಯಾವ ಬ್ಯಾಗನ್ನು ಅಂತ ಎಳಿತಾನೆ ವಲ್ಲಭ. ಕೊಡಲ್ಲ ಅಂತ ಅಮೂಲ್ಯ ಎಳಿತಾಳೆ. ಹೀಗೆ ಎಳೆದು ಬ್ಯಾಗೇ ಹರಿದೋಗುತ್ತೆ. ಅಯ್ಯೋ ನಿನ್ನ ಅಜ್ಜಿ ನಿನಗೆ ಇದೆ ಇವತ್ತು ಅಂತ ಬೆಡ್ ಸುತ್ತ ಆಡಿಸ್ಕೊಂಡು ಹೋಗ್ತಾನೆ ವಲ್ಲಭ. ಸ್ಟಾಪ್ ವಲ್ಲಭ, ಐ ಆಮ್ ಸಾರಿ. ಅಲ್ಲ, ನಾನು ಯಾಕೆ ಸಾರಿ ಕೇಳಬೇಕು, ಇಬ್ಬರದ್ದು ತಪ್ಪಿದೆ ಅಲ್ವಾ ಅಂತಾಳೆ ಅಮೂಲ್ಯ. ಮರ್ಯಾದೆಯಿಂದ ಹೊಲ್ಕೊಡು ಇದನ್ನು ಅಂತಾನೆ ವಲ್ಲಭ. ಕಾಮಿಡಿ ಮಾಡಬೇಡ ಕಣೋ, ನನಗೆಲ್ಲ ಹೊಲಿಯೋಕ್ಕೆ ಬರುತ್ತೆ ಅಂತಾಳೆ ಅಮೂಲ್ಯ. ಮಿಷಿನ್ನ ತುಳಿದು ಹೊಲ್ಕೊಡು ಅಷ್ಟೇ ಅಂತಾನೆ ವಲ್ಲಭ. ಮಿಷನ್ ತುಳಿದು ಹೊಲಿಯೋಕ್ಕೆ
ನಾನು ಮಿಷನ್ ನೋಡಿದ್ದೀನಿ ಅಷ್ಟೇ, ಚೇರ್ ಮೇಲೂ ಕೂತಿಲ್ಲ ಅಂತಳೆ ಅಮೂಲ್ಯ. ಸೂಜಿ ದಾರ ಇದ್ದಲ್ಲಾದರೂ ಇದನ್ನು ಹೊಲ್ಕೊಡು ಅಷ್ಟೇ ಅಂತಾನೆ ವಲ್ಲಭ. ಸೂಜಿಗೆ ದಾರ ಹಾಕೋದು ಅಂತ ಹೇಗೆ ಅಂತಲೂ ನನಗೆ ಗೊತ್ತಿಲ್ಲ ಅಂತಳೆ ಅಮೂಲ್ಯ. ಇನ್ನೇನು ಗೊತ್ತು, ನಮ್ಮ ಅಜ್ಜಿ ತಂದು ಅಂತ ಬ್ಯಾಗನ್ನು ಬಿಸಾಕ್ತಾನೆ ವಲ್ಲಭ. ಅಮ್ಮ ಅಂತ ಓಡ್ತಾಳೆ ಅಮೂಲ್ಯ. ಈಚೆ ಎಲ್ಲರೂ ರಿಜಿಸ್ಟ್ರೇಷನ್ ಆಫೀಸ್ಗೆ ಬರ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಮಾಧವ ಕೊಡ್ತಾನೆ. ನಿಮ್ಮ ಹೆಂಡತಿ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಮಾಧವ ಕೊಡುವಾಗ ಕೆಳಗೆ ಬೀಳುತ್ತೆ. ನಾನು ಎತ್ಕೊಡ್ತೀನಿ ಅಂತ ನಂದನ್ ಆಧಾರ್ ಕಾರ್ಡ್ ಎತ್ಕೊಂಡು ನೋಡಿ ಶಾಕ್ ಆಗ್ತಾರೆ. ಕೊಡಿ ಸರ್ ಆಧಾರ್ ಕಾರ್ಡನ್ನು ಅಂತಾರೆ. ಅಯ್ಯಯ್ಯೋ ಮಾವಂಗೆ ನಾನು ಅವ್ರಿಗಿಂತ 1 ವರ್ಷ ದೊಡ್ಡೋಳು ಅಂತ ಗೊತ್ತಾಗೋಯ್ತಾ ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ರೀ ಏನಾಯಿತು ರೀ, ಆಧಾರ್ ಕಾರ್ಡ್ ಕೊಡಿ ಅಂತಾರೆ ಗಿರಿಜಾ. ಏನಾಯಿತು ಮಾವ, ಆಧಾರ್ ಕಾರ್ಡನ್ನು ಕೈಯಲ್ಲಿ ಹಾಗೆ ಇಟ್ಕೊಂಡು ನೋಡ್ತಿದ್ದೀರಾ ಅಂತಾಳೆ ಮೀನಾ. ಅಪ್ಪ ಏನಾಯಿತು, ಏನಾದರೂ ಸಮಸ್ಯೆನಾ ಅಂತಾನೆ ಕೇಶವ. ಸರ್ ನೀವು ಆದಮೇಲೆ 4-5 ಜನ ವೆಯ್ಟ್ ಮಾಡ್ತಿರ್ತಾರೆ, ಬೇಗ ಕೊಡಿ ಸರ್ ಅಂತಾರೆ ಆಫೀಸ್ ಅವರು. ಇಲ್ಲ ಸರ್, ನಮ್ಮ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಅದನ್ನು ಬಗೆಹರಿಸ್ಕೊಂಡು ಬರ್ತೀನಿ. ಅದು ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಬಗೆಹರಿದ್ರೆ ಬರ್ತೀನಿ, ಇಲ್ಲ ಅಂದರೆ ನೀವು ಬೇರೆಯವ್ರದನ್ನು ಮಾಡಿ ಸರ್ ಅಂತಾರೆ ನಂದನ್. ಏನಾಗಿದೆ ಅಂತ ದಯವಿಟ್ಟು ಹೇಳಿ ಅಂತಾರೆ ಗಿರಿಜಾ. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ವಿಷಯ ನಡೆದಿದೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ಗಿರಿಜಾ. ಅದು ಇವತ್ತು ಬೆಳಕಿಗೆ ಬರ್ತಿದೆ. ಇಷ್ಟು ದೊಡ್ಡ ಅಚಾತುರ್ಯ ನನಗೆ ಗೊತ್ತಿಲ್ಲದಂಗೆ ಹೇಗೆ ನಡೀತು ಗೊತ್ತಾಗ್ತಿಲ್ಲ. ಇಲ್ಲ ಗಿರಿಜಾ, ಇದು ಬಗೆಹರಿಯೋ ತನಕ ಈ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಅಷ್ಟು ಗಂಭೀರವಾದ ವಿಷಯ ಇದು ಅಂತಾರೆ ನಂದನ್. ಎಲ್ಲರೂ ಮುಖ ನೋಡ್ಕೋತಾರೆ. ಅಯ್ಯೋ ದೇವ್ರೆ, ರಿಜಿಸ್ಟ್ರೇಷನ್ ಬೇರೆ ನಿಲ್ಲಿಸಿದ್ರು, ಈಗ ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ, ಏನು ಮಾಡ್ಲಪ್ಪ ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ಮಾಧವ ಈ ಕೂಡಲೇ ನಿಮ್ಮ ಅತ್ತೆ ಮಾವನ ಬರೋಕೆ ಹೇಳು, ಏನು ಮಾಡ್ತೀಯೋ ಗೊತ್ತಿಲ್ಲ, ಇನ್ನು 1/4 ಗಂಟೆಲಿ ಅವ್ರು ಇಲ್ಲಿರಬೇಕು ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಮಾಧವ. ರೀ ಬೀಗರು ಯಾಕ್ರಿ ಬರಬೇಕು, ಏನಾಯಿತು ರೀ ಅಂತಾರೆ ಗಿರಿಜಾ. ಎಲ್ಲ ಗೊತ್ತಾಗುತ್ತೆ ಅವ್ರು ಬಂದಮೇಲೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಕಾರ್ಡನ್ನು ಜೇಬಿಗೆ ಹಾಕ್ಕೊಂಡು ನಂದನ್ ಹೊರಗೋಗ್ತಾರೆ. ಈಚೆ ವೀಣಾ ಮನೆಯಲ್ಲಿ ಕೂತ್ಕೊಂಡು, ಅಪ್ಪ ದೇವ್ರೆ ಆದಷ್ಟು ಬೇಗ ಮಿಜಿ ಫೋನ್ ಮಾಡಿ, ಅಮ್ಮ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಚೆನ್ನಾಗಾಯ್ತಮ್ಮ, ಯಾವ ತೊಂದರೆನೂ ಆಗಿಲ್ಲ ಗೊತ್ತಾ ಅಂತ ಅವಳು ಸ್ಟೈಲಲ್ಲಿ ಹೇಳಿಬಿಟ್ರೆ ಆಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುತ್ತೆ ದೇವ್ರೆ. ಹಲೋ ವರ್ಕಿ ಪರಮೇಶ್, ನಿಮಗೆ ಟೆನ್ಷನ್ ಅನ್ನೋದೇ ಆಗೋದಿಲ್ವೇನ್ರಿ ಅಂತಾರೆ ವೀಣಾ. ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ನೀನೇ ಇದೆಯಲ್ಲ, ಮಾಡ್ಕೊ ಅಂತಾರೆ ಪರಮೇಶ್. ಆಗ ವೀಣಂಗೆ ಕಾಲ್ ಬರುತ್ತೆ. ರೀ ಅಳಿಯಂದ್ರು ಕಾಲ್ ಮಾಡ್ತಿದ್ದಾರೆ ಅಂತಾರೆ ವೀಣಾ. ಪ್ರಿಯನೇ ಮಾಡಿರಬೇಕು ನೋಡು ಅಂತಾರೆ ಪರಮೇಶ್. ಹಲೋ ಅಳಿಯಂದ್ರೆ ಅಂತಾರೆ ವೀಣಾ. ಅತ್ತೆ ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ, ನೀವು ಈಗಲೇ ಮಾವನ ಕರ್ಕೊಂಡು ಸಬ್ ರಿಜಿಸ್ಟರ್ ಆಫೀಸ್ಗೆ ಬರ್ತೀರಾ ಅಂತಾನೆ ಮಾಧವ. ಏನು ವಿಷಯ ಅಳಿಯಂದ್ರೆ ಅಂತಾರೆ ವೀಣಾ. ಏನು ವಿಷಯ ಅಂತ ನನಗೂ ಗೊತ್ತಿಲ್ಲ ಅತ್ತೆ, ಬೇಗ ಬನ್ನಿ ಅಂತಾನೆ ಮಾಧವ. ಇಷ್ಟೊತ್ತಿಗೆ ರಿಜಿಸ್ಟ್ರೇಷನ್ ಎಲ್ಲ ಮುಗ್ದೋಗಿರ್ಬೇಕೇನೋ, ಅದೇ ಖುಷಿಗೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಕರಿತಿದ್ದೀರೇನೋ ಅಲ್ವಾ ಅಂತಾರೆ ವೀಣಾ. ಇಲ್ಲ ಅತ್ತೆ, ರಿಜಿಸ್ಟ್ರೇಷನ್ ಇನ್ನು ಹಾಗೇ ಇಲ್ಲ, ಅಪ್ಪ ಯಾಕೋ ನಿಲ್ಲಿಸ್ಬಿಟ್ರು, ಯಾಕೆ ಅಂತ ಗೊತ್ತಿಲ್ಲ, ಏನೋ ಸಮಸ್ಯೆ ಆಗಿದೆ ಅನಿಸುತ್ತೆ ಅಂತಾನೆ ಮಾಧವ. ಏನು ರಿಜಿಸ್ಟ್ರೇಷನ್ನ ಅರ್ಧಕ್ಕೆ ಅಂತಾರೆ ವೀಣಾ. ಹೌದು, ಪ್ರಿಯ ಆಧಾರ್ ಕಾರ್ಡನ್ನು ಅಪ್ಪ ನೋಡಿದ್ರು, ನೋಡ್ತಿದ್ದ ಹಾಗೆ ರಿಜಿಸ್ಟ್ರೇಷನ್ ಕೆಲಸ ನಿಲ್ಲಿಸಿ ನಿಮ್ಮನ್ನು ಕರೆಯೋಕೆ ಹೇಳಿದರು, ನೀವು ಬಂದ್ರೇನೆ ಅಂತೆ ಮುಂದೆ ಮಾತಾಡೋದು ಅಂತ ಮಾಧವ ಕಾಲ್ ಕಟ್ ಮಾಡ್ತಾನೆ. ಅಯ್ಯೋ ಭಗವಂತ ಅಂತಾರೆ ವೀಣಾ. ಏನಾಯ್ತೆ ವೀಣಾ ಅಂತಾರೆ ಪರಮೇಶ್. ರೀ ಮಗಳ ರಿಜಿಸ್ಟ್ರೇಷನ್ ಬೀಗರು ಅರ್ಧದಲ್ಲಿ ನಿಲ್ಲಿಸಿ ಅರ್ಜೆಂಟಾಗಿ ನಮ್ಮನ್ನು ಬರೋಕೆ ಹೇಳಿದ್ದಾರಿ ಅಂತಾರೆ ವೀಣಾ. ಹಾಗಾದರೆ ಪಕ್ಕ ನಮ್ಮ ಮಗಳ ವಯಸ್ಸು ಎಷ್ಟು ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅದಕ್ಕೆ ನಮ್ಮಿಬ್ಬರನ್ನ ಪಂಚಾಯತಿಗೆ ಬರೋಕ್ಕೆ ಹೇಳ್ತಿರ್ಬೋದು. ಏ ವೀಣಾ, ಯಾಕೆ ಹಾಗೆ ನಿಂತಿದ್ಯಾ? ಈ ಥರ ಸಮಸ್ಯೆ ಆದಾಗ ನೀನೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಲ್ವಾ, ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾದರೂ ಮಾಡೇ ಅಂತಾರೆ ಪರಮೇಶ್. ಸಮಸ್ಯೆ ಏನು ಅಂತಲೇ ಗೊತ್ತಿಲ್ಲದೆ ಐಡಿಯಾ ಮಾಡು ಅಂದರೆ ಏನು ಮಾಡಲಿ ನಾನು? ರೀ ನನಗಂತೂ ಗಾಬರಿಗೆ ತಲೆನೇ ಓಡ್ತಿಲ್ಲ ರೀ, ಒಂದು ಸಲ ಪ್ರಿಯಂಗೆ ಕಾಲ್ ಮಾಡಿ ಏನಾಗಿದೆ ಅಂತ ಕೇಳಲ್ಲ ಅಂತಾರೆ ವೀಣಾ. ಬೇಡ, ಅವಳು ಯಾವ ಸ್ಥಿತಿಲಲ್ಲಿ ಇದ್ದಾಳೋ ಏನೋ, ಮಾವ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ರು, ಅವಳು ನಿನಗೆ ಫೋನ್ ಮಾಡಿಲ್ಲ ಅಂದರೆ ವಿಷಯ ಗಂಭೀರವಾಗೇ ಇದೆ. ಹಾಗಿದ್ದಾಗ ಹೋಗಲಿ, ಇಬ್ಬರು ಅಲ್ಲಿಗೆ ಹೋಗಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ, ಬಾ ಹೋಗೋಣ ಅಂತಾರೆ ಪರಮೇಶ್. ಈಚೆ ನಂದನ್ ಮನೆಯವರೆಲ್ಲ ರಿಜಿಸ್ಟ್ರೇಷನ್ ಆಫೀಸ್ ಹೊರಗಡೆ ಮರದಡಿಯಲ್ಲಿ ನಿಂತಿರ್ತಾರೆ. ಮೀನಾ, ಅಪ್ಪ ಯಾಕೆ ಇಷ್ಟು ಕೋಪದಲ್ಲಿ ಓಡಾಡ್ತಿದ್ದಾರೆ ಮತ್ತು ಟ್ಯೂಷನ್ ಅಂತ ಏನಾದರೂ ಅಂತ ಕೇಶವ ಹೇಳುವಾಗ, ಇಲ್ಲ ಕಣೋ ಅಂತಾಳೆ ಮೀನಾ. ಏನಾಯಿತು ಅಂತಾನೆ ಕೇಶವ. ಗೊತ್ತಿಲ್ಲ ಕಣೋ ಅಂತಾಳೆ ಮೀನಾ. ಆಗ ವೀಣಾ ಪರಮೇಶ್ ಬಂದು, ನಮಸ್ಕಾರ ಅಣ್ಣ, ನಮ್ಮನ್ನು ಬರೋಕೆ ಹೇಳಿದ್ರಂತೆ, ಆಫೀಸಲ್ಲಿ ಏನಾದರೂ ಸಮಸ್ಯೆ ಆಯಿತಾ? ರಿಜಿಸ್ಟ್ರೇಷನ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಂತ ಹೇಳಿದರು, ಅಲ್ಲಿ ಯಾರು ಆಫೀಸರ್ ಈ ಥರ ಎಲ್ಲ ಸುಮ್ಮನೆ ತೊಂದರೆ ಮಾಡಿದರೆ ನಿಮಗೆ ಪರಿಚಯದವರು ACP ಅವರಿಗೆ ಫೋನ್ ಮಾಡಿ ಅವರನ್ನು ತೆಗೆಸ್ಬಿಡಿ ಅಂತಾರೆ ವೀಣಾ. ಅದರ ಅವಶ್ಯಕತೆ ಇಲ್ಲ, ನಾನು ಮಾತಾಡಬೇಕಾಗಿರೋದು ನಿಮ್ಮ ಜೊತೆ, ಆಫೀಸರ್ ಜೊತೆ ಅಲ್ಲ. ಪ್ರಿಯ ಮಾಧವನಿಗಿಂತ 1 ವರ್ಷ ದೊಡ್ಡವಳ ಅಂತಾರೆ ನಂದನ್. ನಿಮ್ಮನ್ನೇ ಕೇಳ್ತಿರೋದು, ಉತ್ತರ ಕೊಡಿ ಅಂತಾರೆ
ಅದು ಅಂತಾರೆ ವೀಣಾ. ನೀವಿನ್ನೂ ಈ ವಿಷಯನ ಮುಚ್ಚಿಡೋದಕ್ಕಾಗಲ್ಲ. ನಮ್ಮ ಆಲೋಚನೆ ನಿಮ್ಮ ಆಲೋಚನೆ, ನಮ್ಮ ಕುಟುಂಬ ಎರಡು ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಹೇಗೆ ನಮ್ಮನೆ ವಿಚಾರನ ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹಂಚ್ಕೊಂಡಿದ್ನೋ ಅದೇ ಥರ ನೀವು ನಿಮ್ಮನೆ ವಿಚಾರನ ನನ್ನ ಹತ್ರ ಹೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನೀವು ಸುಳ್ಳು ಹೇಳ್ತಿಲ್ಲ ಅಂತ ನಾನು ನಂಬಿದ್ದೆ. ಆದರೆ ನೀವು ಇಷ್ಟು ದೊಡ್ಡ ಸತ್ಯನ ನಮ್ಮಿಂದ ಮುಚ್ಚಿಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮದುವೆಗೂ ಮುಂಚೆ ನೀವೇನು ಹೇಳಿದ್ರಿ? ಪ್ರಿಯಾ ಮಾಧವನಿಗಿಂತ 1 ವರ್ಷ ಚಿಕ್ಕವಳು, ಅವಳು ಹುಟ್ಟಿದ್ದು 1999 ಅಂತ. ಹೌದು ತಾನೇ? ಅವಳು ಹುಟ್ಟಿದ್ದು 1997 ಅಂತಿದೆ. ಅವಳು ವಯಸ್ಸಿನ ಬಗ್ಗೆ ನಮ್ಮ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಇದು ನ್ಯಾಯನ ಹೇಳಿ ಬಿಗ್ರೆ ಅಂತಾರೆ ನಂದನ್. ವೀಣಾ ಪರಮೇಶ್ ತಲೆ ಕೆಳಗೆ ಹಾಕ್ತಾರೆ. ಯಾಕೆ ನೀವೇನು ಮಾತಾಡ್ತಿಲ್ಲ? ನಮ್ಮ ಯಜಮಾನ್ರು ಹೇಳ್ತಿರೋದು ಸತ್ಯನಾ ಅಂತಾರೆ ಗಿರಿಜಾ. ಮಾವ, ಅತ್ತೆ ಏನಾದರೂ ಮಾತಾಡಿ ಅಂತಾನೆ ಮಾಧವ. ಏನಾದರೂ ಮಾತಾಡೆ ಅಂತಾರೆ ಪರಮೇಶ್. ವೀಣಾ ಶಾಕ್ನಿಂದ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.